ಬಟ್ ಅವ್ರು ಹೋದಾಗ ನಿಮ್ಗೆ ಗಿಲ್ಟ್ ಆಗುತ್ತೆ, ಅಯ್ಯೋ ಮಾತೇ ಆಡಿಸ್ಲಿಲ್ಲ ನಾನು ಅಂತ ಬಟ್ feel ಏನು ಖುಷಿ ಆಗುತ್ತೆ ಆಯಿತು ನಿಮ್ಗೆ. ಅಂದರೆ ಹಿಂದಿನ ದಿನ ನಾನು ಮಾತಾಡ್ತೀನಿ ಅವನನ್ನು ಕರೆದ್ಬಿಟ್ಟು. ಅವ್ನು ಯಾವುದೋ ನಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ದಟ್ ಯಾವುದೋ ಒಂದು ವಿಚಾರದಲ್ಲಿ ಅವನು ಮೇಕಪ್ ಎಲ್ಲ ಮಾಡೋಕ್ಕಿರೋದು ಗೊತ್ತಾ, ಪ್ಲೇ ಪಾಸ್, ಆ ವಿಷಯದಲ್ಲಿ ಅವ್ಳು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಅವ್ನು ಅನ್ಕೊಂಡಿರ್ತಾನೆ. ಸೊ ಅವ್ನು ಮಾತಾಡಲ್ಲ, ನಾನು ಆ ವಿಷಯದಲ್ಲಿ ಬೇಜಾರಾಗಿರಲ್ಲ. Okay. ಅವನೇನಕ್ಕೋ ಮಾತಾಡ್ತಿಲ್ಲ ಅನ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ಇಬ್ಬರು ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಅದು ಏನೋ ಮಾತಾಡ್ಕೊಂಡೇನೋ ಮಾತಾಡೋದು ಬಿಟ್ಟಿರಲ್ಲ. ಬಟ್ ಹಿಂದಿನ ದಿನ ನಂಗೆ ರಕ್ಷಿತಾ ಹೇಳ್ತಾಳೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವು ಯಾಕೆ ಕೋಪ ಮಾಡ್ಕೊಂಡ್ರಿ ಅಂತ. ಅವಾಗ ಸೂರಜ್ಗೆ ಕರ್ಬಿಟ್ಟು ನೋಡು ನಾನು ಆ ವಿಷಯಕ್ಕೆ ಕೋಪ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅವ್ನಿಗೆ ಹೇಳಿ ಇರ್ತೀನಿ. ಬಟ್ ನೆಕ್ಸ್ಟ್ ಡೇ ಇಮ್ಮಿಡಿಯೇಟಾಗಿ ಅವನು ಹೊರಡ್ತಾನೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದು ನನಗೆ ಅದು ಫೀಲ್ ಯಾಕೆ ಆಗಲಿಲ್ಲ, ಅವ್ನು ಹೋಗ್ತಾನೆ ಅನ್ನೋದು ನನಗೆ ಅನಿಸೋನು, ಹೋಗ್ತಾನೆ ಅನ್ನೋದೇ ನನಗೆ ಶಾಕಿಂಗ್ ಅದು. ಓಕೆ, ಅವರು ಹೊರಗಡೆ ಬಂದ ಒಂದು ವಾರದಲ್ಲೇ ಅವರು ಹೊಸ ಸೀರಿಯಲ್ Yes. ಶೂಟಿಂಗ್ ಹಂಗೆ ನೆನೆ ಕೂಡ ಅವರು ಪವಿತ್ರ ಬಂಧನ ಅಂತ ಒಂದು ಸೀರಿಯಲ್ ಮೂಲಕ ಮನೆ ಒಳಗಡೆ ಮತ್ತೆ ಹೋದ್ರು. ಏನ್ ಅನ್ನಿಸ್ತು ಈ ಒಂದು ಸೂರಜ್ ಅವರ ದಿಢೀರ್ ಬೆಳವಣಿಗೆ? ಯಾಕಂದ್ರೆ ಕಾಮನ್ ಮ್ಯಾನ್ ಆಗಿ ಒಳಗಡೆ ಬಂದ್ರು, ರಾಶಿಕಾ ಇಂದ ಸ್ವಲ್ಪ ಮೈಲೇಜ್ ತಗೊಂಡ್ರು. ಯಾಕಂದ್ರೆ ಅವ್ರು ಬಂದ ತಕ್ಷಣ ರಾಶಿಕಾ ವೆರಿ ಕ್ಯೂಟ್ ಅನ್ನಿಸ್ತಾರೆ ಅಂತ ನಿಮ್ಗೆ rose ಮೈಲೇಜ್ ಕೊಟ್ಟು ಅಂತೆಲ್ಲ ಬಂದ್ರು. ಏನಿಲ್ಲ. ಇಲ್ಲ, ರಾಶಿಕಾ ಅವರು ಒಂದ್ ಸಾಥ್ ಕೊಟ್ಟಿದ್ರಿಂದ ಸೂರಜ್ ಅವ್ರಿಗೆ ಸ್ವಲ್ಪ ಇಮೇಜ್ ಬಿಲ್ಡ್ ಆಯ್ತು, ಎಲ್ರಿಗೂ ಹಂಗ ಅನ್ಸಿತ್ತು. ಸೊ ಅವರು ನೆಕ್ಸ್ಟ್ ಪಟ್ ಅಂತ ಒಂದು ಸೀರಿಯಲ್ಗೆ ಹೀರೋ ಆಗಿದ್ದಾರೆ. ನಿಮ್ಮ ಒಂದು ಫ್ರೆಂಡ್ ನ ಈ ಒಂದು ಬೆಳವಣಿಗೆ ಎಷ್ಟು ಖುಷಿ ಇದೆ? ತುಂಬ ತುಂಬ ಖುಷಿ Wish ಆಯಿತು ಮಾಡಿದ್ರಾ ನನಗೆ. ಅವ್ರಿಗೆ? ವಿಶ್ ಮಾಡಿದೆ, ನೆನ್ನೆ ಹೋಗಿ ಸರ್ಪ್ರೈಸ್ ಕೂಡ ಕೊಟ್ಟೆ ಇದ್ರ ಅನುಬಂಧ ಅವಾರ್ಡ್ಸಲ್ಲಿ ಕೂಡ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್. ಅವ್ನು ಏನೇನು ಅನ್ಕೊತಿದ್ದೆ ಲೈಫಲ್ಲೆಲ್ಲ ಒಳ್ಳೇದಾಗಲಿ. ಓಕೆ ಎಸ್, ಐ ಆಮ್ ಹ್ಯಾಪಿ ಫಾರ್ ಯು ಸೂರಜ್. ಓಕೆ, ಲಾಸ್ಟ್ ವೀಕಲ್ಲಿ ಸುದೀಪ್ ಸರ್ ಬಂದಿರ್ತಾರೆ. ಆವಾಗ ಪಂಚ್ ಮಾಡುವಾಗ ನಿಮಗೆ ಅಶ್ವಿನಿ ಮೇಡಮ್ಗೆ ಒಂದು ಸಣ್ಣ ಜಗಳ ಆಗುತ್ತೆ. ಅವರು ಹೇಳ್ತಾರೆ ನಿನಗೆ ಹೆಗ್ಲು ಬೇಕು, ರಘುದು ಮಲ್ಕೊಳಕ್ ತೊಡೆ ಬೇಕು ಅಂತ. ಸೊ ಅದು ನಿಮ್ಗೆ ಅಂದ್ರೆ ಹೊರಗಡೆ ಇದ್ದವರು ಇಲ್ಲ ಇವ್ರು ಕೆಟ್ಟದಾಗ ಮಾತಾಡ್ಬಿಟ್ರು ಹೆಣ್ಣಿನ ಬಗ್ಗೆ ಅಂತ ಒಂದು ಕಮೆಂಟ್ ಬಂತು. ಆದ್ರೆ ಅವ್ರು ಹೇಳಿದ್ದು ನಿಮ್ಗೆ ಸಾಥ್ ಕೊಡೋದಿಕ್ಕೆ ಒಂದು ಹೆಗ್ಲು ಬೇಕು, ನಿಮ್ಗೆ ಸಾಂತ್ವನ ಮಾಡಲಿಕ್ಕೆ ಒಂದು ತೊಡೆ ಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅಂತ ಅಶ್ವಿನಿ ಅವ್ರು ಹೇಳಿದ್ರು. ಆ ಕ್ಷಣಕ್ಕೆ ನಿಮ್ಗೆ ಅನ್ಸಿತ್ತಾ ಇಲ್ಲ ಇವ್ರು ತುಂಬಾ ತಪ್ಪಾಗಿ ಕೀಳಾಗಿ ಮಾತಾಡಿದ್ದಾರೆ, ಚೀಪಾಗಿ ಅಂತ ಅನ್ಸಿತ್ತಾ? ಆ ಮೂಮೆಂಟ್ ಅವ್ರು ಪಂಚ್ ಮಾಡ್ತಿದ್ದಾಗ ಅವ್ರಿಗೆ ನಿನಗೆ ರಘು ತೊಡೆ ಬೇಕು, ಶೋಲ್ಡರ್ ಬೇಕು ಅಂತ ಹೇಳ್ತಾರೆ ಬಿಟ್ರೆ ಅವಾಗ ನೀವು ಶಾಕ್ ಆಗ್ತೀರಾ? ಅವಾಗ ನನ್ಗೆ ಒಂಥರ ಆಗುತ್ತೆ. ಅದೊಂದು ಹೇಳ್ತಾರೆ, ಆಮೇಲೆ ಸೂರಜ್ ಹೋಗಕ್ಕೆ ಕಾರಣನೂ ನೀನೇ ಅಂತ ಹೇಳ್ತಾರೆ. ಅವ್ರು ಏನೇನೋ ಮಾತುಗಳು ಮಾತಾಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವರೇ ಅದೆಲ್ಲ ಪಾಸಿಟಿವ್ ಆಗಿ ಮಾತಾಡಿರ್ತಾರೆ ನನ್ನ ಹತ್ರ. ಇಮಿಡಿಯೇಟ್ ಕಟ್ ಮಾಡಿದ್ರೆ ನೆಗೆಟಿವ್ ಕಂಪ್ಲೀಟ್ ಬೇರೆ ತರ ಮಾತಾಡ್ತಾರೆ. ಅಶ್ವಿನಿ ಮ್ಯಾಮ್ ನೀವೇನಾ ಅಂತ ಅನ್ಸುತ್ತೆ ನನಗಿದು. ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ರು, ಹೌದು. ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡು ಇದಕ್ಕಿದ್ದಂಗೆ ಏನಾಯ್ತು ಅಂತ ಎಲ್ರಿಗೂ ಅನ್ನಿಸ್ತು. ಅವ್ರದ್ದು ಒಂದು ಬಿಹೇವಿಯರ್ ಇದೆ ದಟ್ ಈಗ ನನಗೆ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅವ್ರು ನೆಕ್ಸ್ಟ್ ನನ್ನ ನಾಮಿನೇಟ್ ಮಾಡ್ತಾರೆ. ಇವಾಗ ನಾನು ಅದು ಫೋಟೋ ಹಾಕಿರಲಿಲ್ಲ ಅಂದಿದ್ರೆ ಐ ಆಮ್ ಶಾರ್ಟ್ ಅವ್ರು ನನ್ನ ಫೋಟೋ ಹಾಕಿ ಅದು ಏನೂ ಹೇಳ್ತಾನೂ ಇರಲಿಲ್ಲ. ಅವಾಗ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ ಇಷ್ಟೊಂದೆಲ್ಲ ಬ್ಯಾಗೇಜಸ್ ಕ್ಯಾರಿ ಮಾಡಿಬಿಟ್ಟು ನೀವು ಹೆಂಗೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರಿ. ಸಿ ರಘು ಅಣ್ಣ ಅಂತ ಬಾಯಿ ತುಂಬ ಕರಿತೀನಿ, ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಅವರು ನನಗೊಂದು ತಂಗಿ ಸ್ಥಾನ ಕೊಟ್ಟಿದ್ದೀರ. ತೊಡೆ ಮೇಲೆ ಮಲ್ಗದನ್ನ ನೀವು ಸ್ಟ್ರೆಸ್ ಮಾಡಿ ನಿಂಗೆ ತೊಡೆ ಬೇಕಿತ್ತು, ಹೆಗ್ಲು ಬೇಕಿತ್ತು ಅನ್ನೋದು ಎಸ್ ಸರಿ. ಅದನ್ನು ನೀವು ಹೇಳೋಕ್ಕೆ ಕನ್ವೆ ಮಾಡೋಕ್ಕೆ ಬೇರೆ ಅರ್ಥ ಆಯಿತು. ನಿನಗೇನೋ ಡಿಪೆಂಡೆನ್ಸಿ ಈಗ ಹೋಗಿದ ತಕ್ಷಣ ಇನ್ನೊಂದು ಥರ ನೀವು ಬೈಬೇಕು, ನನಗೇನೋ ಅದು ಪಂಚ್ ಮಾಡಬೇಕಿತ್ತು, ಏನೋ ಇತ್ತು ಅದು ಅರ್ಥ ಬೇರೆ ಥರ ಇತ್ತು, ಬೇರೆ ಥರ ಹೇಳ್ಬೋದಿತ್ತು. ಬಟ್ ಅವ್ರು ಹೇಳಿದ್ದು ನಂಗೆ ಅದು ಸರಿ ಅನ್ಸೋದೇ ಇಲ್ಲ. ಅದಕ್ಕೆ ನಾಮಿನೇಷನ್ಸಲ್ಲೂ ಹೇಳ್ತೀನಿ, ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಇಲ್ಲ, ನಾನು ಆ ಥರ ಹೇಳಿಲ್ಲ. ಡಿಪೆಂಡೆನ್ಸಿ ಒಂದು ಇದು ಬೇಕು ನಿನಗೆ ಹಾಗೆ ಹೇಗೆ ಅಂತ ಏನೋ ಹೇಳ್ತಾರೆ, ಹಂಗೆ ಹೇಳಿಲ್ಲ ಅಶ್ವಿನಿ ಮ್ಯಾಮ್. ನೀವು ಹೇಳಿದ್ದು ಈ ಥರ ಪರ್ಟಿಕ್ಯುಲರ್ ಆಗಿ ಈ ಥರ ಹೇಳಿದ್ದೀರಾ ನೀವು ಅಂತನೆಲ್ಲ ಹೇಳ್ತೀವಿ. ಮತ್ತೆ ಅವರಲ್ಲಿ ಒಂದು ಸ್ವಲ್ಪ ಮ್ಯಾನ್ಯುಪ್ಲೇಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಐಮ್ ಲೈಕ್ ಫೈನ್, ಓಕೆ ನೀವು ಹೇಳಾಯ್ತು ಹಿಂಗೆ ಅದನ್ನ ನಾನು ಏನು ಇದು ಮಾಡಲ್ಲ, ನನಗೆ ಅವ್ರ ಅಣ್ಣನೇ, ನೀವು ಹೇಳಿದ ತಕ್ಷಣ ಏನೂ ಚೇಂಜ್ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ರಿ, 100 ದಿನಗಳ ಜರ್ನಿ ಅಂದ್ರೆ ಇಟ್ಸ್ ಕಂಪ್ಲೀಟ್ ಬಿಗ್ ಬಾಸ್ ನ ಮುಗಿಸ್ದಂಗೆನೆ ಲೆಕ್ಕ. ಸೊ ಇಷ್ಟು ದಿನದಲ್ಲಿ ಬಿಗ್ ಬಾಸ್ ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೊಂಡ್ರಿ? ಯಾಕಂದ್ರೆ ಬಹಳಷ್ಟು ಜನರಿಗೆ ನೋಡ್ತಾ ಇರೋರ್ಗು ಬಿಗ್ ಬಾಸ್ ಅಂದ್ರೆ ಏನು, ಟಾಸ್ಕ್ ಆಡೋರ್ನ ಉಳಿಸ್ಕೊಳ್ಳಲ್ಲ, ತುಂಬಾ ಸೈಲೆಂಟ್ ಆಗಿರೋರ್ನ ಉಳಿಸ್ಕೊಳ್ಳೋತಾರೆ, ಜಗಳ ಆಡೋರ್ನ ಉಳಿಸ್ಕೊಂತಾರ, ಇಲ್ಲ ಎಲ್ರೂ ಆಚೆ ಬರ್ತಾನೆ ಇರ್ತಾರೆ, ಕೊನೆಗೆ ಒಬ್ರು ಹೋಗ್ತಾರೆ. ಇಷ್ಟು ದಿನದಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ ಬಿಗ್ ಬಾಸ್ ಅಂದ್ರೆ? ಆಚೆ ಬರೋದು ಹೋಗೋದು ಇಲ್ಲ, ಅಲ್ಲಿ ಚೆನ್ನಾಗಿ ಆಡ್ತಿರೋನ ತೆಗಿಯೋದು ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಆ್ಯಸ್ ಅ ಆಡಿಯನ್ಸ್ ನಾನು ಬಿಗ್ ಬಾಸ್ ನೋಡ್ತಿದ್ದಾಗಲೂ ಕೂಡ ಯಾಕೆ ಇವರೆಲ್ಲ ಹಿಂಗೆ ಆಡ್ತಿದ್ದಾರೆ ಇಷ್ಟು ಚಿಕ್ಕ ವಿಷಯಕ್ಕೆ ಅನ್ನೋದು ನನಗೆ ತುಂಬ ಅನ್ನಿಸ್ತಿತ್ತು. ಜಗಳ ವಿಷಯದಲ್ಲಿ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಪಿನಿಯನ್ಸ್ ಕೊಡೋದು, ಇಷ್ಟೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ರು, ಓವರ್ ಡ್ರಾಮಾ ಮಾಡ್ತಿದ್ದಾರೆ. ಲೆಟರ್ ಬಂದಿದ ತಕ್ಷಣ ಅಳೋದು, ಅಪ್ಪ ಅಮ್ಮ ಫ್ಯಾಮಿಲಿ ವೀಕ್ ಅಂದಿದ ತಕ್ಷಣ ಯಾಕೆ ಇಷ್ಟೆಲ್ಲ ನಾಟಕನ. ಓಕೆ, ಇದೆಲ್ಲ ಸ್ಕ್ರಿಪ್ಟೆಡ್, ನನ್ನ ಥಾಟ್ ಇದಿದೆ. ಐ ಥಿಂಕ್ ಇದೆಲ್ಲ ಸ್ಕ್ರಿಪ್ಟೆಡ್. ಅವ್ರು ನಮಗೆ ಹೇಳ್ಕೊಡ್ತಾರೆ ಈ ಥರ ಮಾಡಬೇಕು, ಹೀಗಿರಬೇಕು ಅಂತ. ಬಟ್ ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ ಗೊತ್ತಾಗಿದ್ದು ಸ್ಕ್ರಿಪ್ಟೆಡ್ ಅಲ್ಲ, ಅದು ನಮ್ಮ ಎಮೋಷನ್ಸ್ನ ನಾವು ವ್ಯಕ್ತಪಡಿಸ್ತಿರ್ತೀವಿ. ಸಿ
ಪಬ್ಲಿಕ್ ಪ್ಲಾಟ್ಫಾರ್ಮ್ ಅದು ನಮಗೊಂದು. ಇಡೀ ಪ್ರಪಂಚ, ಇಡೀ ಕರ್ನಾಟಕ ಜನತೆ ನಮ್ಮನ್ನ ನೋಡ್ತಿರ್ತಾರೆ, ಅವ್ರ ಮುಂದೆ ನಮ್ಮ ಎಮೋಷನ್ಸ್ನ ತೋರಿಸ್ತಿರ್ತೀವಿ. ಇಟ್ಸ್ ನಾಟ್ ಈಸಿ. ನಮ್ಮ ಎಮೋಷನ್ಸ್ ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡು ನಾವು ಒಂದೊಂದ್ಸಲಿ ಇನ್ಸ್ಟಾಗ್ರಾಮಲ್ಲೇ ಬರೀ ನಮ್ಮ ಫ್ರೆಂಡ್ಸ್ಗೆ ಮಾತ್ರ ಸ್ಟೋರಿ ಪೋಸ್ಟ್ ಮಾಡಿರ್ತೀವಿ. ಅದ್ರ ಮಧ್ಯೆ ನಾವು ಇಷ್ಟು ಜನಕ್ಕೆ ನಾವು ಏನು ಅಂತ ತೋರಿಸ್ಕೊಡ್ತಿರ್ತೀವಿ. ಅಲ್ಲಿ ನಾವು ಫೇಕ್ ಆಗಿರಬಾರ್ದು, ಇರೋದಕ್ಕೆ ಆಗೋದು ಇಲ್ಲ. ನೀವು ಒಂದಿನ ಇರ್ತೀರಾ, 2 ದಿನ, 3ನೇ ದಿನಕ್ಕೆ ನೀವು ಏನು ಅಂತ ಗೊತ್ತಾಗ್ಬಿಡುತ್ತೆ. ಬಿಗ್ ಬಾಸ್ ಮನೇಲಿ ನೀವು ಏನೂ ನಾಟಕಗಳು ಮಾಡೋಕ್ಕಾಗಲ್ಲ. ನಿಮ್ಮ ಪರ್ಸನಾಲಿಟಿ ಏನು ಅಂತ ತೋರಿಸ್ಕೊಟ್ಬಿಡುತ್ತೆ ಬಿಗ್ ಬಾಸ್. ಏನಾದ್ರು ನೀವು ಇನ್ ಕೇಸ್ ನೀವು ಅಷ್ಟು ದಿನನೂ ಫೇಕ್ ಮಾಡಿದ್ರೆ ಯು ಆರ್ ಸ್ಮಾರ್ಟ್ ಅಂತಾನೆ. ಸ್ಮಾರ್ಟ್ ಆಗಿರೋರೆ ಅದನ್ನ ಮಾಡೋಕ್ಕಾಗೋದು. ಎಕ್ಸ್ಟ್ರೀಮ್ಲಿ ಲೈಕ್ ದೇ ಶುಡ್ ಬಿ ಲೈಕ್ ವೆರಿ ಸ್ಮಾರ್ಟ್. ಆ ಥರ ಇದ್ರೆ ಮಾತ್ರನೇ ಅದಾಗಲ್ಲ ಅಲ್ಲಿ. ಬಿಗ್ ಬಾಸ್ ಮನೇಲಿ ನಾನು ತುಂಬ ಕಲ್ತಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿದ್ರು ಕೂಡ ಬಿಗ್ ಬಾಸ್ಗೆ ಹೋಗಿಲ್ದವ್ರಿಗೆ ಅರ್ಥ ಆಗಲ್ಲ. ಅಲ್ಲಿ ಹೋಗಿ ಆ ಒಂದೊಂದು ಕ್ಷಣನೂ ಎಂಜಾಯ್ ಮಾಡಬೇಕು, ಅದನ್ನು ಏನಂತ ಫೀಲ್ ಮಾಡಬೇಕು. ಬಿಗ್ ಬಾಸ್ ಹೇಳೋದಾಗಿರಲಿ, ಅಲ್ಲಿ ಯಾರ್ದು ಕನೆಕ್ಷನಿಂದಲೇ ಇರ್ತೀವಿ ಗೊತ್ತಾ, ಎಲ್ಲದು ನಾವೇ ನೋಡ್ಕೊಳ್ಬೇಕು, ಅತ್ರ ನಾವೇ ಸಮಾಧಾನ ಮಾಡ್ಕೊಳ್ಬೇಕು. ಏನೇ ಸಿಚುವೇಶನ್ ಬಂದು ನಮ್ಮ ಓಕೆ ಅದೇ ಹೇಳ್ತಾರೆ, ನೀವು ಒಬ್ಬರೇ ಹೋದ್ರಿ, ನಿಮ್ಮ ಒಂದು ಟ್ಯಾಲೆಂಟ್ ಇಂದ ಹೋಗಿದ್ರೆ ಈಗ ಯಾಕ್ರಿ ಬೇಕು ನಿಮಗೆ? ಹೌದು, ಸಾಥ್ ಎಲ್ಲ ಬೇಕು ಅಂತೀವಿ. ಅದೇ ಅಲ್ಲಿ ತೋರಿಸ್ಕೊಡತ್ತೆ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಲೈಫಲ್ಲಿ. ನಮ್ಮ ಸ್ಟ್ರೆಂತ್ ನಮಗೆ ತೋರಿಸ್ಕೊಡ್ತಾರೆ ಬಿಗ್ ಬಾಸ್. ದಿಸ್ ಈಸ್ ವಾಟ್ ರಾಶಿಕಾ ಈಸ್ ಅಂತ ತೋರಿಸ್ಕೊಡತ್ತೆ. ಅದು ತೋರಿಸ್ಕೊಟ್ಟಿದ್ದಾರೆ ಆಡಿಯನ್ಸ್, ಅದಕ್ಕೆ ನನಗೆ ಇಷ್ಟು ಪ್ರೀತಿ ಸಿಗ್ತಿದೆ. ನೀವು ಹೊರಗಡೆ ಬಂದ್ಮೇಲೆ ಕೇಳ್ತಾ ಇಲ್ಲ ನಾನು, ಒಳಗಡೆ ಇದ್ದಾಗಲೇ ನಿಮ್ಗೆ ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಅನ್ಸಿತ್ತು? ಹೊರಗಡೆ ಬಂದ್ಮೇಲೆ ಗೊತ್ತಾಗಿರುತ್ತೆ ಗಿಲ್ಲಿ ಕ್ರೇಜ್ ಇದೆ, ಅಶ್ವಿನಿ ಅವ್ರ ಕ್ರೇಜ್ ಇದೆ, ಬಟ್ ಒಳಗಡೆ ಇದ್ದಾಗ ನಿಮ್ಗೆ ಏನ್ ಅನ್ಸಿತ್ತು? ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಅನ್ಸಿತ್ತು? ನನಗೆ ಒಳಗಡೆ ಇದ್ದಾಗಲೂ ಕೂಡ ಸಮ್ಟೈಮ್ಸ್ ಗಿಲ್ಲಿ ಅಂತ ಅನಿಸಿದೆ. ಬಿಕಾಸ್ ಇಟ್ ವಾಸ್ ಆಲ್ ರೌಂಡರ್, ಲೈಕ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ದ. ಟಾಸ್ಕ್ ಅಂತ ಬಂದಾಗ ಧನುಷ್ ಸೂಪರ್ ಆಗಿ ಅವನು ಅನಲೈಸ್ ಮಾಡ್ತಿದ್ದ ಟಾಸ್ಕ್ನ ಕೂಡ ಚೆನ್ನಾಗಿ ಆಗ್ತಿದ್ದ. ಹಾಗಾದ್ರೆ ಟಾಸ್ಕ್ ವರ್ಕೌಟ್ ಆಗುತ್ತಾ ಅಥವಾ ಗಿಲ್ಲಿ ಎಂಟರ್ಟೈನ್ಮೆಂಟ್ ವರ್ಕೌಟ್ ಆಗುತ್ತಾ? ಅಶ್ವಿನಿ ಮೇಡಮ್ ಅವರು ಒಂದು ಛಲ ಹೋರಾಟ ವರ್ಕೌಟ್ ಆಗುತ್ತಾ? ಎಲ್ಲ ವರ್ಕೌಟ್ ಆಗುತ್ತೆ ಅಲ್ಲಿ ಒಂದೊಂದ್ಸಲ. ಬಟ್ ಅದೇ ಅವ್ರು 3 ಜನನು ಐ ಮೀನ್ ನನಗೆ ಕೇಳಿದರೆ ರಘು ಅಣ್ಣ, ಧನು ಇವ್ರು ಇರಬೇಕು ಟಾಪ್ 2 ಅಂತ ಅನ್ಕೋತೀನಿ. ಬಟ್ ಇಲ್ಲೆಲ್ಲ ನೋಡ್ತಾ ಇದ್ದಾಗ ನನಗೆ ಅನ್ಸುತ್ತೆ ದಟ್ ಗಿಲ್ಲಿ, ಅಶ್ವಿನಿ ಮ್ಯಾಮ್ ಇವ್ರು ಇರ್ತಾರೆ ಅಂತ ಅನಿಸ್ತದೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಗಿಲ್ಲಿ. ಓಕೆ, ಇನ್ನು ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ದಿನಗಳ ಜರ್ನಿ ಇತ್ತು. ವಾಟ್ ನೆಕ್ಸ್ಟ್? ರಾಶಿಕಾ ಅವರ ಕೈಯಲ್ಲಿ ಯಾವ ಪ್ರಾಜೆಕ್ಟ್ಸ್ ಇದೆ, ಯಾವ್ದ್ರಲ್ಲಿ? ಯಾಕಂದ್ರೆ ಸೂರಜ್ ಅವರು ಆಚೆ ಬಂದ ತಕ್ಷಣ ಈಗ ಹೀರೋ ಆಗಿ ಬಂದ್ಬಿಟ್ರು ಸೀರಿಯಲ್ಗೆ. ಸೊ ನಿಮ್ಮ ಕೈಯಲ್ಲಿ ಏನಾದ್ರು ಪ್ರಾಜೆಕ್ಟ್ ಇದೆಯಾ ಪಟ್ ಅಂತ? ಈಗ ಸಿನಿಮಾ ನೀವು ನೋಡಿರ್ಬೋದು, ಪ್ಯಾರ್ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಅದು ಸಾಂಗ್ ಲಾಂಚ್ ಕೂಡ ಬಿಗ್ ಬಾಸ್ ಮನೇಲಿ ಆಗಿತ್ತು. ಇವಾಗ ಸ್ವಲ್ಪ ಶೂಟಿಂಗ್ ಅದು ಪೆಂಡಿಂಗ್ ಇದೆ. ಅದನ್ನ ಮುಗಿಸಿದ ತಕ್ಷಣ ಅದನ್ನ ರಿಲೀಸಿಂಗ್, ಅದನ್ನ ಪ್ರಮೋಷನ್ಸ್ ಅಲ್ಲಿ ನಾನು ಬ್ಯುಸಿ ಆಗೋಗ್ತೀನಿ. ಓಕೆ ರಾಶಿಕಾ, ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ 100 ದಿನಗಳ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದಾರೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಹಿಂಗೆ ನೀವು ಮೇಲಕ್ಕೆ ಏರ್ತಾ ಇರಿ. ಬಿಗ್ ಬಾಸ್ ನಿಮಗೆ ಒಳ್ಳೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಅದನ್ನ ಇನ್ನು ಕ್ಯಾರಿ ಆಗಲಿ, ಇನ್ನು ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ರಾಶಿಕಾ ಬಿಗ್ ಬಾಸ್ ಜರ್ನಿಯನ್ನು ನೋಡಿದ್ರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.